ಮೂರೇ ದಿನ. ಈ 3 ದಿನದಲ್ಲೇ 100 ಅವತಾರ ಎತ್ತಿದ್ರು ಗೆಲ್ಲಲೇಬೇಕೆಂದು ಜಿದ್ದಿಗೆ ಬಿದ್ದಿರೋ ಅಭ್ಯರ್ಥಿಗಳು ಸದ್ಯ 3 ದೇವರ ಮೊರೆ ಹೋಗ್ತಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಇವತ್ತು ಸುಮಲತಾ ಮತ್ತು ಅನಿತಾ ಚರ್ಚ್ ಸುತ್ತಿ ಗೆಲುವಿಗಾಗಿ ಹರಸಾಹಸ ಮಾಡ್ತಿದ್ದಾರೆ. ಆದ್ರೆ ಇತ್ತ ಶಿವರಾಮೇಗೌಡರ ಒಂದೊಂದು ಟಾಕು ಕೂಡ ಸುಮಲತಾ ವೋಟ್ ಹೆಚ್ಚಿಸೋ ಅನುಮಾನ ಶುರುವಾಗ್ತಿದೆ. ಮೊನ್ನೆಯೆಲ್ಲ ಟೂರಿಂಗ್ ಟಾಕೀಸ್ ಮಾಯಾಂಗನೆ ಅಂದೋರು ಈಗ ಡಾಬರ್ ಡಾಗ್ನು ಎಳೆದು ತಂದವ್ರೆ. 3 ದಿನದಲ್ಲಿ ಮಂಡ್ಯದಲ್ಲಿ ಆಗೋದೇನು ಎಲ್ಲಿದೆ ನೋಡಿ ಸ್ಟೋರಿ. ಗುಡಿ ದರ್ಗಾ ಆಯ್ತು, ಈಗ ಚರ್ಚ್. ಸುಮಕ್ಕನ ಕಾಪಾಡ್ತಾರಾ ರಾಮ ಅಲ್ಹಾ ಯೇಸು? ಟೂರಿಂಗ್ ಟಾಕೀಸು ಮಾಯಾಂಗನೆ, ಡಾಬರ್ ಡಾಗ್, ಕಾಫಿ ಇಲ್ಲ, ನೀರು ಇಲ್ಲ. ಸುಮಕ್ಕನ ವೋಟ್ ಏರೋ ಹಾಗೆ ಮಾಡ್ತಿದ್ಯಾ ಶಿವರಾಮೇಗೌಡರ ಮಾತು? ಪ್ರತಿ ಟೀಕೆಗೂ ಯಶ್ ಕೌಂಟರ್, ದಚ್ಚು ಮಾತ್ರ ಸೈಲೆಂಟ್. ಏನಿದರ ಹಕೀಕತ್? ಮೋದಿ ಬೆಂಬಲದಿಂದ ಬೆದರಿದಂತಾದ ಸುಮಲತಾ ಮುಸ್ಲಿಮರ ಓಲೈಕೆಗಾಗಿ ಪ್ರಚಾರ ಶುರು ಮಾಡಿದ್ದಲ್ಲದೆ ಹಿಂದಿಯಲ್ಲಿ ಮತಯಾಚಿಸಿದ್ರು. ದರ್ಶನ್ ಮುಸ್ಲಿಮರ ಓಲೈಕೆಗಾಗಿ ಉರ್ದುವಲ್ಲೇ ಮತಯಾಚಿಸಿದ್ರು. ಆದರೆ ಇದು ಸಾಲದು ಅಂತ ಸುಮಲತಾ ದರ್ಗಾಗೂ ಭೇಟಿ ಕೊಟ್ಟು ಟಿಪ್ಪುವಿನ ಸಮಾಧಿಗೆ ನಮಸ್ಕರಿಸಿದ್ರು. ಇದು ಒಂದಷ್ಟು ವಿವಾದವನ್ನು ಪಡೆದುಕೊಳ್ತು. ಆದ್ರೀಗ ಸುಮಲತಾ ಮಂಡ್ಯದಾದ್ಯಂತ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಭೇಟಿ ಕೊಟ್ಟು ಮತಯಾಚನೆ ನಡೆಸಿದ್ದಾರೆ. ಸುಮಲತಾಗಿಂತ ತಾವೇನೂ ಕಡಿಮೆ ಇಲ್ಲ ಅಂತ ಇತ್ತ ನಿಖಿಲ್ ತಾಯಿ ಅನಿತಕ್ಕ ಕೂಡ ಚರ್ಚ್ಗಳಿಗೆ ಭೇಟಿ ಕೊಟ್ಟು ಮಗನ ಗೆಲ್ಲಿಸಿಕೊಡುವಂತೆ ಮನವಿ ಮಾಡಿದ್ರು. ಸುಮಲತಾ ಚರ್ಚ್ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಬೆಂಬಲ ಕೋರಿ ಹೊರನಡೆದ್ರು. ಸದ್ಯ ನಿಖಿಲ್ ಮತ್ತು ಸುಮಲತಾ ಚುನಾವಣೆಯಲ್ಲಿ ಗೆಲುವು ದಯಪಾಲಿಸುವಂತೆ ರಾಮ ಅಲ್ಹಾ ಯೇಸುವಿನ ಮೊರೆ ಹೋಗಿದ್ದಾರೆ. ಹೀಗೆ ಅವರಿಬ್ಬರು ಆ ಕಡೆ ಮತಬೇಟೆ ನಡೆಸ್ತಾ ಇದ್ರೆ ಇತ್ತ ನಿಖಿಲ್ ತಂದೆ ಸಿಎಂ ಕುಮಾರಸ್ವಾಮಿ ಕೆಆರ್ ನಗರದ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿದ್ರು. ಸಚಿವ ಸಾರಾ ಮಹೇಶ್ ಜೊತೆ ಪ್ರಚಾರ ನಡೆಸಿದ ಅವರು ಮಗ ನಿಖಿಲ್ನ ಗೆಲ್ಲಿಸಿಕೊಡುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು. ಮಗನ ಗೆಲುವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಸಿಎಂ ಯಾವುದೇ ಕಾರಣಕ್ಕೂ ಮಗನ ಸೋಲು ಎದುರು ನೋಡಲು ತಯಾರಿಲ್ಲ. ಕೆಲಸ ಮಾಡಲಿಲ್ಲ ಅಂದ್ರೆ ಮಾಡ್ತಾನ, ಓಟ್ ವಿರೋಧವಾಗಿ ಹಾಕಿದ್ರೆ ಮಾಡ್ತಾನೆ ಕೆಲಸನ. ಯಾಕೆ ಮಾಡ್ಬೇಕು ಅವನು? ಅದೇನಿದು ತಲೆ ಕೆಡಿಸ್ಬೇಡ, ಕೆಲಸ ಮಾಡಿಸೋಣ. ನೀವು ಯೋಚನೆ ಮಾಡ್ಬೇಕ್ರು. ಬರೀ ಜಾತಿ ಮೇಲೆ ರಾಜಕೀಯ ಮಾಡಿದ್ರೆ ಆಯ್ತು? ಕೆಲಸದ ಅಭಿವೃದ್ಧಿ ಆಗ್ಬೇಕು ಬೇಡ ಊರಲ್ಲಿ? ನಿಮ್ ಜಾತಿ ರಾಜಕಾರಣ ಬಿಡಿ, ಸರಿ ಹೋಗ್ತಿದೆಲ್ಲ. ಏನು ಬೇಕಾದ್ರೆ ಮಾಡ್ತಾನೆ. ಯಾವ ಸಣ್ಣ ಪುಟ್ಟರು ಬಂದ್ರೆ ಬಿಟ್ಟಿಲ್ಲ, ಮಾಡ್ಕೊಟ್ಟ ಅವನು. ಅಪ್ಪ ಅಮ್ಮ ಮಂಡ್ಯದಲ್ಲಿ ಮತಬೇಟೆ. ಮಗ ನಿಖಿಲ್ ರಿಂದ ಇತ್ತ ಅತೃಪ್ತರ ಕೈ ಮುಖಂಡರ ಬೇಟೆ. ಒಂದು ಕಡೆ ಚರ್ಚ್ನಲ್ಲಿ ತಾಯಿ ಅನಿತಾ ಕ್ರಿಶ್ಚಿಯನ್ನರ ಮತಬೇಟೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ತಂದೆ ಸಿಎಂ ಕುಮಾರಣ್ಣ ಮಂಡ್ಯದ ಹಳ್ಳಿಯಲ್ಲಿ ಪ್ರಚಾರ ಕೈಗೊಂಡ್ರೆ ಮಗ ನಿಖಿಲ್ ಬೇರೆಯದ್ದೇ ಬೇಟೆಯಾಡಲು ಸಜ್ಜಾಗಿದ್ರು. ಸದ್ಯ ತಮ್ಮ ಗೆಲುವಿಗೆ ತೊಡಕಾಗಿರೋ ವಿರೋಧಿಗಳಿಗೆ ಬೆಂಬಲ ಕೊಡ್ತಿರೋ ಕೈ ಮುಖಂಡರ ಮನೆಗಳಿಗೆ ಭೇಟಿ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ನಡೆಸಿದ್ರು. ಕೈ ಮುಖಂಡರ ಮನೆಗಳಿಗೆ ಭೇಟಿ ಕೊಟ್ಟು ಕೊನೆ ಕ್ಷಣದಲ್ಲಿ ಬೆಂಬಲ ಪಡೆಯೋ ಪ್ರಯತ್ನ ಮಾಡಿದ್ದಾರೆ. ಇನ್ನೇನು ಚುನಾವಣೆಗೆ 3 ದಿನ ಇರೋವಾಗಲೇ ಎಲ್ಲವನ್ನೂ ಉಲ್ಟಾ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅವರು ನನಗೆ ಇವತ್ತು ಒಂದು ಆಶೀರ್ವಾದ ಮಾಡಲಿಕ್ಕೆ, ಒಂದು ಬೆಂಬಲ ಸೂಚಿಸಲಿಕ್ಕೆ ಬಂದಿದ್ದಾರೆ. ನನ್ನ ಪರವಾದಂಥ ಒಂದು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ಅವರು ನನಗೆ ಇವತ್ತು ಒಂದು ಶಕ್ತಿ ತುಂಬ್ತಾ ಇದ್ದಾರೆ. ಮೊನ್ನೆಯ ದಿನ ಸಿದ್ದರಾಮಣ್ಣನ ಒಂದು ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರ ಒಂದು ಆಶೀರ್ವಾದ ಪಡೆದಿದ್ದೆ. ಆ ನಂತರ ಇವತ್ತು ಅತೀಂದ್ರಣ್ಣ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ಮನಸ್ಸಿಗೆ. ನನಗೆ ಗೊತ್ತಿಲ್ಲ ಬ್ರದರ್, ಅದು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಕೂತು ಚಾಟೌಟ್ ಮಾಡ್ಕೊಂಡಿದ್ದಾರೆ. ಕೊನೆ ದಿನ ಬಹುಶಃ 16ನೇ ತಾರೀಕು ಇಲ್ಲೇ ಮಂಡ್ಯನಲ್ಲಿ ಟೌನ್ನಲ್ಲಿ ಮುಗಿಸುವ ಅಂತ. ಸರ್, ದಿನೇ ಕಳೆದ ಒಂದು ವಾರ 10 ದಿನದಿಂದನೂ ನನಗೆ ಆತ್ಮವಿಶ್ವಾಸ ತುಂಬ ಮೂಡ್ತಾ ಇದೆ ಮನಸ್ಸಿನಲ್ಲಿ. ಈಗಾಗಲೇ 8 ತಾಲೂಕುಗಳಿಗೆ ಸುಮಾರು 2 ರಿಂದ 3 ಬಾರಿ ಭೇಟಿ ಕೊಟ್ಟಿದ್ದೇನೆ. ಗ್ರಾಮಸ್ಥ ತಂದೆ ತಾಯಂದ್ರ ಒಂದು ಆಶೀರ್ವಾದ ಪಡೆದಿದ್ದೇನೆ. ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ, ಈ ಬಾರಿ ಜನ ನನ್ನ ಕೈ ಹಿಡಿತಾರೆ. ದಚ್ಚುವಿನ ಸ್ವಾಭಿಮಾನದ ಮಾತಿಗೆ ಬದಲಾದ ದಳದ ಲೋಕಲ್ ಲೀಡರ್. ನಿಖಿಲ್ ದಾಳಕ್ಕೆ ಕೈ ಮುಖಂಡ, ದಚ್ಚು ದಾಳಕ್ಕೆ ದಳ ಮುಖಂಡ. ಶುರುನಾ ಚೆಸ್. ಕಡೆ ಗಳಿಗೆಯಲ್ಲಿ ನಿಖಿಲ್ ತಮ್ಮ ಸ್ಮಾರ್ಟ್ನೆಸ್ ತೋರಿಸಲು ಮುಂದಾದಂತಿದೆ. ಆದ್ರೆ ನಿಖಿಲ್ ಆ ಕಡೆ ತನ್ನದೇ ಸ್ಟ್ರಾಟಜಿ ಮಾಡ್ತಿದ್ರೆ ಈ ಕಡೆ ಸುಮಲತಾ ಮತ್ತು ದಚ್ಚು ಮನವನ್ನ ಕೆಣಕುವ ಮೂಲಕ ಸುಮಲತಾ ಗೆಲುವಿಗೆ ದಾರಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಮಂಡ್ಯದ ಕೊಪ್ಪದಲ್ಲಿ ಪ್ರಚಾರ ಆರಂಭಿಸಿದ ದಚ್ಚುಗೆ ಹೂವಿನ ಹಾರ, ಸೇಬಿನ ಹಾರ ಹಾಕಿ ಸ್ವಾಗತಿಸಲಾಯಿತು. ದರ್ಶನ್ ಪ್ರಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಾವುಟಗಳು ರಾರಾಜಿಸಿದ್ವು. ಆದ್ರೆ ಈ ಹೊತ್ತಲ್ಲಿ ಆಯಿತು ನೋಡಿ ಪವಾಡ. ದರ್ಶನ್ನ ಸ್ವಾಭಿಮಾನದ ಮಾತುಗಳಿಗೆ ಬೋಲ್ಡ್ ಆದ ದಳದ ಲೋಕಲ್ ಲೀಡರ್ ಧನಂಜಯ್ ದರ್ಶನ್ ಇದ್ದ ವಾಹನ ಏರಿ ಸುಮಲತಾಗೆ ಬೆಂಬಲ ಘೋಷಿಸಿದ್ರು. ಮೊದಲೇ ಜೆಡಿಎಸ್ ಮುಖಂಡರು ಸುಮಲತಾ ಕಂಡ್ರೆ ಹರಿಹಾಯ್ತಾ ಇರೋ ಈ ಸಂದರ್ಭದಲ್ಲಿ ಆ ಜೆಡಿಎಸ್ ಮುಖಂಡನ ನಿಷ್ಠೆ ಬದಲಿಸಿದ ದಾಸನ ಆ ಸ್ವಾಭಿಮಾನದ ಮಾತು ಏನು ಅನ್ನೋದನ್ನ ನೀವೇ ಕೇಳಿ. ಅಪ್ಪಾಜಿಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಮಾಡಿದಿರ, ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಂಡಿದ್ರ. ಆದ್ರೆ
ಇದು ಒಂದು ಸಲ ಅಮ್ಮನಿಗೆ ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡೋದಕ್ಕೆ. ದಯವಿಟ್ಟು ಎಲ್ಲ ತಾಯಿದಿರಲ್ಲಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಎಲ್ಲಾ ಕಡೆ ಓದ್ ಕಡೆ ಹೋಗ್ತಾರೆ. ಈಗ ನೀವು ನೋಡಕ್ ಬಂದಿದ್ರೆ ಓಟ್ ಆಗಕ್ ಬಂದಿದ್ರಣ. ಈ ಸಲ ಮಾತ್ರ ಒಂದೇ ಇಟ್ಟೋಣ, ಅಭಿಮಾನನು ಪಕ್ಕ ಇಟ್ಕೊಂಡ್ಬಿಡೋಣ, ಸ್ವಾಭಿಮಾನ ಮಾತ್ರ ಇಟ್ಕೊಳ್ಳೋಣ. ಯಾಕಂದ್ರೆ ಓಟ್ ಕಡೆಗೆಲ್ಲ ಹೇಳ್ತಾ ಇರ್ತೀನಿ, ಒಂದ್ ಜೋಡದ ತಗೋತೀವಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ 1.5 ಲಕ್ಷ ಆಯ್ತದೆ. ಅದೇ ಒಂದು 4 ಹಸ ಆದ್ರೆ 75,000 ರಿಂದ 80,000 ರೂಪಾಯಿ. ಒಂದು ಕುರಿ ತಗೋತೀವಿ ಅಂದ್ರೆ 15,000 ರಿಂದ 20,000 ರೂಪಾಯಿ. ಇವೆಲ್ಲ ಬಿಟ್ಬಿಡ್ರೋಣ. ನಾಯಿ ತಗೋತೀವಿ ಅಂದ್ರೆ 5,000 ರೂಪಾಯಿ. 500ಕ್ಕೆ 1,000ಕ್ಕೆ ನಮ್ಮ ಮತಗಳನ್ನ ನಾವು ಮಾರ್ಕೊಂಡ್ಬಿಟ್ರೋಣ. ಪ್ರಾಣಿಗಿರೋ ಬೆಲೆ ನಮ್ಗಿಲ್ದಾಗ ಆಗೋಗುತ್ತೆ. ಪ್ರಾಣಿಗಿರೋ ವ್ಯಾಲ್ಯೂನು ನಮ್ಗಿಲ್ದಾಗ ಆಗೋಗುತ್ತೆ. ಆದ್ರಿಂದ ದಯಮಾಡಿ ನಮ್ಮ ಅಮೂಲ್ಯವಾದ ಮತನ ಅಮ್ಮನಿಗೆ ಹಾಕಿ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅಂತ ಎಲ್ಲರೂ ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳನ್ನ. ಮತ್ತೆ ನಾಲಿಗೆ ಹರಿಬಿಟ್ಟ ಶಿವರಾಮೇಗೌಡ. ಮಾಯಾಂಗನೆಯಾಯ್ತು ಈಗ ಡಾಬರ್ ಡಾಗ್. ಈ ಹಾಲಿ ಎಂಪಿ ಶಿವರಾಮೇಗೌಡರಿಗೆ ಅದೇನಾಗಿದ್ಯೋ ಏನೋ, ಚುನಾವಣೆಗೆ ಇನ್ನು 3 ದಿನ ಬಾಕಿ ಇಲ್ಲ, ಇನ್ನೂ ಕೂಡ ತಮ್ಮ ಬಾಯಿಗೆ ಬೀಗ ಹಾಕೋ ಹಾಗೆ ಕಾಣ್ತಿಲ್ಲ. ಮೊನ್ನೆಯೆಲ್ಲ ಜಯಲಲಿತಾನೂ ಮೀರಿಸೋ ಮಾಯಾಂಗನೆ ಅಂದೂರು ಆಗಲೇ ಇವತ್ತು ಅದೆಂಥದೋ ಡಾಬರ್ ಡಾಗ್ ಹೊರಗಿಟ್ಟು ಜನರನ್ನ ಮನೆಯೊಳಗೆ ಬಿಟ್ಟುಕೊಳ್ಳದವರು ಅಂತ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, 20 ವರ್ಷಗಳ ಕಾಲ ಅಧಿಕಾರ ಕೊಟ್ಟಿದ್ದೀವಿ, ಆದರೂ ಒಬ್ಬರಿಗೂ ಕಾಫಿ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಅಂತ ಮತ್ತದೇ ಹಳೆ ರಾಗ ಹಾಡಿದ್ದಾರೆ. ಈ ಟೂರಿಂಗ್ ಟಾಕೀಸ್ಗೆ ಯಾರು ಮಾಡ ಹೋಗ್ಬೇಡಿ. ಅವರು ಏನೋ ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ. ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಸುಮಲತಾ ಅಂತಕ್ಕಂಥವ್ರು, ಸುಮಲತಾ ಅಂತಕ್ಕಂಥ ಹೆಣ್ಮಗಳು ಬೇರೆ ಎಲ್ಲೋ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರಲ್ಲ. ಅವರ ಯಜಮಾನರು MP ಆಗಿದ್ದಾಗ, ಅವರ ಯಜಮಾನರು ಮಂತ್ರಿ ಆಗಿದ್ದಾಗ ಯಾರಾದ್ರೂ ನಾಗಮಂಗಲದ ಒಬ್ಬ ಪ್ರಜೆ ಹೋಗಿ ಅವ್ರ ಹತ್ರ ಒಂದು ಲೋಟ ನೀರು ಕುಡಿದಿಲ್ಲ, ಒಂದು ಕಾಫಿ ಕೊಡಕ್ಕೆ ಯೋಗ್ಯತೆ ಇಲ್ಲ. 20 ವರ್ಷಗಳ ಕಾಲ ಡಾಬರ್ 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 ನಾಯ ಹೊರಗಡೆ ಕಟ್ಕೊಂಡು ಜನನೇ ಬಿಡದೆ ಇರೋ ಜನ ಈಗ ಅವರು ನಿಮ್ಮನ್ನೆಲ್ಲ ಉದ್ಧಾರ ಮಾಡಲ್ಲ. ಇದನ್ನ ಯೋಚನೆ ಮಾಡಿ. ಇವ್ರ ಟೂರಿಂಗ್ ಟಾಕೀಸ್ 18ನೇ ತಾರೀಕು ಕ್ಲೋಸ್. ನಾಗಮಂಗಲ ಮಂಡ್ಯ ಬಿಟ್ರೆ ಇವ್ರು ಯಾರ ಕೈಗೂ ಸಿಗಲ್ಲ, ನಿಮ್ ಯಾರ ಕೈಗೂ ಸಿಗಲ್ಲ. ಸದ್ಯ ದೇವೇಗೌಡರೇ ಸುಮಲತಾ ವಿರುದ್ಧ ಒಂದು ಮಾತನಾಡಲು ಹೆದರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಮುನ್ನ ಮಂಡ್ಯಗೆ ಬಂದಾಗ್ಲೂ ಕಲಾವಿದರಿಗೆ ಆಕರ್ಷಣೆ ಮಾಡೋ ಶಕ್ತಿ ಇದೆ, ಅವರ ವಿರುದ್ಧ ಬಾಲಿಶ ಹೇಳಿಕೆಗಳು ಬೇಡ ಅಂತ ತಾಕೀತು ಮಾಡಿದ್ರು. ಆದ್ರೆ ಅದ್ಯಾಕೋ ಏನೋ ಶಿವರಾಮೇಗೌಡರು ಅದನ್ನ ಕಿವಿಗೆ ಹಾಕಿಕೊಳ್ಳೋ ಗೋಜಿಗೆ ಹೋಗ್ತಿಲ್ಲ. ನಿಖಿಲ್ನ ಗೆಲ್ಲಿಸೋ ಭರದಲ್ಲಿ ಇಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಪರೋಕ್ಷವಾಗಿ ಸುಮಲತಾರ ಗೆಲುವಿನ ಹಾದಿಯನ್ನ ಸುಗಮಗೊಳಿಸ್ತಾ ಇದ್ದಾರೇನೋ ಅಂತ ಅನಿಸೋಕೆ ಶುರುವಾಗಿದೆ. ಹಾಗಾದ್ರೆ ಶಿವರಾಮೇಗೌಡರ ಈ ಬಿರುಸಿನ ಮಾತುಗಳು ಸುಮಲತಾ ವೋಟ್ ಹೆಚ್ಚಿಸೋ ಹಾಗೆ ಮಾಡ್ತಾ ಇದೆಯಾ? ಶಿವರಾಮೇಗೌಡರ ಲಂಗು ಲಗಾಮಿಲ್ಲದ ನಾಲಿಗೆಯೇ ನಿಖಿಲ್ ಸೋಲಿಗೆ ಕಾರಣವಾಗಿ ಬಿಡುತ್ತಾ? ಶಿವರಾಮೇಗೌಡಗೆ ಸುಮಲತಾ ಮೇಲೆ ರಾಜಕೀಯ ದ್ವೇಷ ಏನಾದ್ರೂ ಅಡಗಿದೆಯಾ? ಅಥವಾ ಸುಮಲತಾ ಬಗ್ಗೆ ಒಳಗೊಳಗೆ ಆತಂಕ ಶುರುವಾಗಿದೆಯಾ? ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ಬೈದವರನ್ನ ಬಂಧುಗಳೆಂಬೆ, ಜರೆದವರನ್ನ ಜನ್ಮ ಬಂಧುಗಳೆಂಬೆ. ವಿರೋಧಿಗಳ ಮಾತಿಗೆ ಸುಮಾ ಸೈಲೆಂಟ್, ದಾರಿ ಮಾಡ್ಕೋತಾವ್ರ ಗೆಲ್ಲೋಕೆ. ಸತ್ಯ ಸುಮಲತಾ ಮಂಡ್ಯ ಜನರ ಮಾತಿಗೆ ಹೂ ಅಂದು ಮಂಡ್ಯ ಅಖಾಡಕ್ಕೆ ಇಳಿದಿದ್ದಾಯ್ತು. ಸುಮಕ್ಕಾಗೆ ಈಗ ಮಂಡ್ಯ ರಣಕಣ ಹೇಸಿಗೆ ಹುಟ್ಟಿಸುವಂತೆ ಮಾಡಿದ್ರು. ಅಲ್ಲಿಂದ ಕದಲೋಕಾಗದಷ್ಟು ಪರಿಸ್ಥಿತಿ ಮುಂದೆ ಹೋಗಿದೆ. ಈಗೇನಿದ್ರು ಮಾಡು ಇಲ್ಲವೇ ಮಡಿ ಅನ್ನೋ ಹೋರಾಟ. ಗೆದ್ರೆ ಓಕೆ, ಆದ್ರೆ ಸೋತ್ರೆ ಮಾತ್ರ ನಿಜಕ್ಕೂ ಮುಂದೆ ಇದಕ್ಕಿಂತ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗತ್ತೆ. ಇದು ಸುಮಲತಾಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಂಡ್ಯ ಜನರ ಸ್ವಾಭಿಮಾನವನ್ನ ಕೆಣಕಿ ಅದನ್ನೇ ತಮ್ಮ ಪಾಲಿನ ಮತಗಳಾಗಿ ಸೆಳೆಯೋ ಸಾಹಸ ಮಾಡ್ತಿದ್ದಾರೆ. ಸುಮಲತಾ ಒಂದ್ ಕಡೆ ತಮ್ಮ ಪಾಡಿಗೆ ತಾವು ಹೋರಾಟ ನಡೆಸಿದ್ರೆ, ಇತ್ತ ಶಿವರಾಮೇಗೌಡರ ವಾಗ್ದಾಳಿ ಸುಮಲತಾ ಪರ ಇರುವಂತಹ ಅನುಕಂಪದ ಅಲೆಯನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಶಿವರಾಮೇಗೌಡರು ತಮಗೆ ಅರಿವಿಲ್ಲದಂತೆ ಸುಮಲತಾ ಅವರನ್ನ ಹಾಡಿ ಹೊಗಳ್ತಾ ಅಟ್ಟಕ್ಕೇರಿಸ್ತಾ ಇರೋದು ಅಲ್ಲದೆ ಅವರನ್ನ ಜರಿಯೋ ಮೂಲಕ ಅವರ ಬಗ್ಗೆ ಮತ್ತಷ್ಟು ಅನುಕಂಪ ಮೂಡೋ ಹಾಗೆ ಮಾಡ್ತಿದ್ದಾರೆ. ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ. ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ.
ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ಟರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಸುಮಲತಾನ ಜಯಲಲಿತಾಗೆ ಹೋಲಿಸಿದ್ದು ಹೊಗಳೋಕ್ಕೋ ತೆಗಳೋಕ್ಕೋ, ಮಾತಿನ ಮೇಲೆ ಹಿಡಿತವಿಲ್ಲದೆ ತಾವಾಗೆ ಸುಮಲತಾ ಇಮೇಜ್ನ ಹೆಚ್ಚಿಸಿದ್ರಲ್ಲೋ. ಇದೊಂದು ಮಾತು ಸುಮಲತಾ ಪಾಲಿಗೆ ನಿಜಕ್ಕೂ ವರವಾಗಿದೆ. ಶಿವರಾಮೇಗೌಡರು ತಮಗೆ ಗೊತ್ತಿಲ್ಲದಂತೆ ಸುಮಲತಾ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಅಂತದ್ದು ಇದೇ ಕಾರಣಕ್ಕೆ. ಜಯಲಲಿತಾ ಏನ್ ಕಮ್ಮಿ ಇದ್ದಾರಾ? ಜಯಲಲಿತಾ ಇಡೀ ತಮಿಳರ ಪಾಲಿನ ತಲೈವಿ, ಅಮ್ಮನೇ ಆಗಿದ್ರು. ಜಯಲಲಿತಾ ಅಂದ್ರೆ ಸಾಕು, ಜನ ಪ್ರಾಣ ಕೊಡೋವಷ್ಟರ ಮಟ್ಟಿಗೆ ಆಕೆ ಹೆಸರು ಮಾಡಿದ್ದು ಅಲ್ಲದೆ ಜನಮಾನಸದಲ್ಲಿ ಬೆರೆತು ಹೋಗಿದ್ರು ಅಂತ ಜಯಲಲಿತಾಗೆ ಸುಮಲತಾ ಅವರನ್ನ ಹೋಲಿಸಿ ತಮಗೆ ತಾವೇ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಶಿವರಾಮೇಗೌಡ ಇಷ್ಟೆಲ್ಲ ಅಂದ್ರೂ ಕೂಡ ಸುಮಲತಾ ಮಾತ್ರ ಏನನ್ನು ಹೇಳದೆ ಸೈಲೆಂಟ್ ಆಗಿ ಜನ ತೀರ್ಮಾನಕ್ಕೆ ಬಿಟ್ಟು ಸ್ಮಾರ್ಟ್ ಆಗಿದ್ದಾರೆ. ಅವ್ರ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ, ಜನ ಅಂತೂ ಇನ್ನು ಬೆಲೆ ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರ ಮಾತಿಗೆ ನನಗೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಬಿಡಿ. ಶಿವರಾಮೇಗೌಡರ ಈ ಮಾತು ಸುಮಲತಾಗೆ ಹರ್ಟ್ ಆಯ್ತೋ ಇಲ್ವೋ, ಆದ್ರೆ ಮಂಡ್ಯ ಮಹಿಳೆಯರಿಗೆ ಮಾತ್ರ ಎಲ್ಲೋ ಒಂದ್ ಕಡೆ ಚಳಕ್ಕಂದಿರೋದು ಮಾತ್ರ ಸುಳ್ಳಲ್ಲ. ಏನು, ಅವರ ಕುಟುಂಬದವರೇ ರಾಜಕಾರಣ ಮಾಡ್ಬೇಕಾ? ಹೆಣ್ಣು ಮಗಳೊಬ್ಬಳು ನಿಲ್ಬಾರ್ದ? ಅವಳು ನಿಂತ್ರೆ ಆಕೆ ಏನು ಮಾಯಾಂಗನೆನ? ಅವರ ತಾಳಕ್ಕೆ ಕುಣಿದ್ರೆ ಮಾತ್ರ ಸೀತೆ, ಇಲ್ದಿದ್ರೆ ಮಾಯಾಂಗನೆನ ಅಂತ ಹೆಂಗಸರೆಲ್ಲ ದರ್ಗು ಕಟ್ಟಿ ಈ ಬಾರಿ ಸುಮಲತಾಗೆ ವೋಟ್ ಹಾಕ್ತೀವಿ ಅಂತ ಕೂಗ್ತವ್ರೆ. ಯಾರಿಗೆ ವೋಟ್ ಮಾಡ್ಬೇಕು ಅಂತ ಅವ್ರಿಗೆ? ಯಾಕೆ? ಅವರು ಒಂದ್ ಹೆಣ್ಣಲ್ವಾ, ಕುಟುಂಬ ರಾಜಕಾರಣ ಬೇಡ. ಮಂಡ್ಯದಲ್ಲಿ ಯಾವಾಗ್ಲೂ JDS ಬರುತ್ತೆ, ಪಕ್ಷೇತರದಲ್ಲಿ ನಿಂತವ್ರೆ ಅಲ್ವಾ, ಅವ್ರಿಗೂ ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ. ನಾವು ಒಂದ್ಸರಿ ಒಂದ್ ಮಹಿಳೆಗೆ ಚಾನ್ಸ್ ಕೊಟ್ಟು ನೋಡೋಣ ಅಂತ. ಹಂಗೆ ರೈಟ್, ಓಕೆ. ಯಾರಿಗಕ್ಕ ಈ ಸಲ ಓಟು? ಸುಮಲತಾ ಅವ್ರಿಗೆ. ಯಾಕೆ? ಅವಾಗೆಲ್ಲ ಅಂಬರೀಷ್ಗೆ ಆಗ್ತಾ ಇದ್ದೋ, ಈಗ ಸುಮಲತಂಗ್ ಆಗ್ತೀವಿ. ಏನ್ ನೋಡಿ ಏನ್ ಗೊತ್ತಿಲ್ಲ, ಒಟ್ನಲ್ಲಿ ಸುಮಲತಂಗ್ ಹಾಕ್ಬೇಕು. ಯಾರಿಗೆ ಓಟ್ ಹಾಕೋದಂತ ಈ ಸಲ? ನಾವು ಸುಮಲತಂಗ್ ಹಾಕ್ಬೇಕು ಅನ್ನಿಸ್ತದೆ. ಯಾಕೆಂದ್ರೆ ನಮ್ಮಂಗ್ ಲೇಡೀಸ್ ಅಲ್ವಾ, ಅದಕ್ಕೆ. ಒಟ್ನಲ್ಲಿ ಶಿವರಾಮೇಗೌಡರು ಸುಮಲತಾನ ಜರಿಯೋಕ್ ಹೋಗಿ ತಾವಾಗೆ ತಮ್ಮ ತಲೆ ಮೇಲೆ, ಅದರಲ್ಲೂ ನಿಖಿಲ್ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆಯೋಕೆ ಮುಂದಾಗ್ಬಿಟ್ಟವ್ರೆ. ಇವತ್ತು ಬೇರೆ ಮತ್ತೆ ಸುಮಲತಾ ಅವರನ್ನ ಕೆಣಕಿದ್ದಲ್ಲದೆ ಅದೇನೋ ಡಾಬರ್ ಡಾಗ್ ಇಟ್ಕೊಂಡು ಜನರನ್ನ ಒಳಗ್ ಸೇರ್ಸಲ್ಲ, ಕಾಫಿ ಕೊಡಲ್ಲ, ನೀರ್ ಕೊಡಲ್ಲ ಅಂತ ಮತ್ತೆ ಮತ್ತೆ ವಾಕ್ ಸಮರ ನಡೆಸಿದ್ದಾರೆ. ಆದ್ರೆ ವಿರೋಧಿಗಳ ಪ್ರತಿ ಟಾಕ್ಗೂ ಯಶ್ ಕೌಂಟರ್ ಕೊಡ್ತಿದ್ದಾರೆ. ದಚ್ಚು ಮಾತ್ರ ಸೈಲೆಂಟ್ ಆಗ್ಬಿಟ್ಟವ್ರೆ. ಏನಿದರ ಗುಟ್ಟು? ಅಂಬಿಯಣ್ಣ ಮನೆಯವರ ತಂಟೆಗೆ ಬಂದ್ರೆ ಚೆನ್ನಾಗಿರೋಲ್ಲ ಅಂತ ಯಶ್ ಗುಟುರು ಹಾಕಿದ್ದಾರೆ. ಆದ್ರೆ ಅಂಬಿ ದೊಡ್ಡಮಗ ಮಾತ್ರ ಜನಕ್ಕೆ ಎಲ್ಲಾ ತೀರ್ಮಾನ ಬಿಡೋಣ ಅಂತಿದ್ದಾರೆ. ಜೋಡೆತ್ತು ಕಳ್ಳೆತ್ತುಗಳಿಗೆಲ್ಲ ದರ್ಶನ್ ಸೈಲೆಂಟ್ ಆಗೇ ಇದ್ರು. ಆದ್ರೆ ಯಶ್ ಮಾತ್ರ ನಿಖಿಲ್ನ ಯೋಗ್ಯತೆ ಕೆಣಕೋದ್ರಿಂದ ಹಿಡಿದು ಶಿವರಾಮೇಗೌಡ ಅವರನ್ನ ಕರ್ಚಿಫ್ ಅಂದಿದ್ದಲ್ದೆ ಹೆಣ್ಣು ಮಗಳನ್ನ ಹೀಯಾಳಿಸೋದವ್ರಿಗೆ ಸರಿಯಾಗಿ ಉತ್ತರ ಕೊಡಿ ಅಂದವ್ರೆ. ದೊಡ್ಡಮಗ ದರ್ಶನ್ ಮಾತ್ರ ಸೈಲೆಂಟ್ ಆಗಿ ಅಮ್ಮನ ಪರ ಪ್ರಚಾರ ಮಾಡ್ತವ್ರೆ. ಧಗಧಗ ಮಂಡ್ಯ, ರಾಕಿಂಗ್ ಸ್ಟಾರ್ ರಣರಣ, ಚಾಲೆಂಜಿಂಗ್ ಸ್ಟಾರ್ ಯಾಕೋ ಫುಲ್ ಮೌನ. ಸುಮಲತಾಗೆ ಕೊಟ್ಟ ಮಾತಂತೆ ಯಶ್ ಮತ್ತು ದರ್ಶನ್ ಇಬ್ಬರು ಜೋಡೆತ್ತುಗಳಂತೆ ಮಂಡ್ಯದಾದ್ಯಂತ ಪ್ರಚಾರ ನಡೆಸಿದ್ದಾರೆ. ದರ್ಶನ್ ಅಂತೂ ಕೈ ನೋವು, ಗಂಟಲು ನೋವಿನಲ್ಲೂ ಕ್ಯಾಂಪೇನ್ ಮುಂದುವರೆಸಿದ್ದಾರೆ. ಇದೆಲ್ಲದರ ನಡುವೆ ಅಭಿಮಾನಿಗಳ ಡಿಮ್ಯಾಂಡ್ಸ್ ಬೇರೆ. ಫೋಟೋ ಅಂತೆ, ಸೆಲ್ಫಿ ಅಂತೆ, ಹಾಲ್ ಕರೆಯೋದಂತೆ, ಎತ್ತಿನ ಗಾಡಿ ಓಡಿಸೋದಂತೆ, ಇದೆಲ್ಲದರ ಮಧ್ಯೆ ದಚ್ಚು ಹೈರಾಣಾಗ್ತಿದ್ದಾರೆ. ಆದ್ರೆ ಯಶ್ ಹಾಗಲ್ಲ. ಹೋದಲ್ಲೆಲ್ಲ ಬಂದಲ್ಲೆಲ್ಲ ವಿರೋಧಿಗಳಿಗೆ ಟಾಂಗ್ ಕೊಡ್ತಾನೆ ಬಂದವ್ರೆ. ಸಿಎಂ ಆದಿಯಿಂದ ಹಿಡಿದು ನಿಖಿಲ್ ಸೇರಿದಂತೆ ಹಾಲಿ MP ಶಿವರಾಮೇಗೌಡರಿಗೂ ಜಾಡಿಸಿದ್ದಾರೆ. ಅಂಬಿಯಣ್ಣ ಇದ್ದಾಗ ಕಾಲ ಬುಡದಲ್ಲಿದ್ದವರು ಇವತ್ತು ಅಂಬಿ ಇಲ್ಲ ಅಂತ ಅವರ ಮನೆ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತಾರೆ. ಅವರ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ ಅನ್ನೋದನ್ನ ಮರೆತಂತಿದೆ. ಕರ್ಚಿಫ್ ಸೈಲೆಂಟ್ ಆಗಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಒರೆಸಿ ಬಿಸಾಕ್ತಾರೆ ಅಂತ ಕೌಂಟರ್ ಕೊಟ್ಟಿದ್ರು. ನಾಲ್ಗೆ ಇದೆ ಅಂತ ಮನುಷ್ಯ ಅರಿಬಿಡಬಾರ್ದು. ಅಂಬರೀಷ್ ಅಣ್ಣ ಇದ್ದಿದ್ರೆ ಬರೀ ಬೆರಳು ತೋರಿಸೋದಕ್ಕೆ ಯಾರಿಗಾದ್ರೂ ತಾಕತ್ತಿರ್ತಿತ್ತ ಅಂತ ನಾನು ಕೇಳ್ತೀನಿ. ಎಲ್ಲರ ಮನೇಲೂ ಹೆಣ್ಮಕ್ಳು ಇರ್ತಾರೆ. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಮನೆ ಹೆಣ್ಮಕ್ಳು ಒಂದ್ಸಲ ನೆನ್ಸ್ಕೊಳ್ಳಿ. ಆ ರೀತಿ ಮಾತಾಡಬಾರ್ದು. ಅಣ್ಣ ಇಲ್ಲ ಅಂದ ತಕ್ಷಣ ಅವ್ರ ಮನೆ ಹೆಂಗಸ್ರಿಗೆ ಮಾತಾಡ್ತೀರ, ನೋಡ್ಕೊಂಡು ಇರ್ಲಿ ಮಾತಾಡ್ಕೊಳ್ಳಿ ಅಂತ ಸುಮ್ಮನಿರೋಕ್ಕಾಗಲ್ಲ. ದಯವಿಟ್ಟು ಅಂತ ತಪ್ಪು ಮಾತಾಡ್ಕೊಬೇಡಿ. ದುರಾಂಕಾರಕ್ಕೆ ಪಾಠ ಕಲಿಸ್ತಾರೆ. ಈ ಬಸ್ ಬರುತ್ತೆ ಗೊತ್ತಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಾಗ ಒಂದು ಕರ್ಚೀಫ್ ಹಾಕ್ತಾರೆ ಸೀಟ್ಗೆ ಕಿಟಕಿಯಿಂದ. ಹಂಗ 6 ತಿಂಗಳು ಒಬ್ರು ಕರ್ಚೀಫ್ ಹಾಕಿದ್ರು ಅನ್ಕೋಣ. ಈ ಕರ್ಚೀಫ್ಗೆ ಅದ್ ಏನಂದ್ರೆ ಸೈಲೆಂಟ್ ಆಗಿರ್ಬೇಕು. ಕರ್ಚೀಫ್ ಆಗಿ ನೀಟಾಗಿದ್ರೆ ಓಕೆ, ಅದಕ್ಕೆ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಜನ.
ಇನ್ನು ಇವತ್ತು ಕೂಡ ಯಶ್ ಮಂಡ್ಯ ಮತದಾರರನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸ್ವಾಭಿಮಾನವನ್ನ ಬಿಟ್ಕೊಡ್ಬೇಡಿ, ಹಾಲಿನ ಮೇಲಾಣೆ ಮಾಡಿಸ್ಲಿ, ದೇವ್ರ ಮೇಲೆ ಆಣೆ ಮಾಡಿಸ್ಲಿ, ಹೆಣ್ಮಕ್ಳ ಹೀಯಾಳಿಸಿದವರಿಗೆ ತಕ್ಕ ಉತ್ತರ ಕೊಡಿ. ಯಾರೂ ದುಡ್ಡು ಕೊಟ್ಟು ಸ್ವಾಭಿಮಾನ ಕಂಡುಕೊಳ್ಳೋಕೆ ಆಗೋಲ್ಲ. ಒಳ್ಳೇದ್ ಮಾಡಿದ್ರೆ ದೇವರು ಮೆಚ್ತಾನೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಮಮ್ಮನಿಗೆ ವೋಟ್ ಹಾಕಿ ಅಂತ ಹೇಳಿದ್ರು. ಏನಿಲ್ಲ ಸರ್, ಎಲ್ಲರೂ ಇಷ್ಟು ದಿನ ನೀವು ಈ ಪ್ರೀತಿ ತೋರಿಸ್ತಾ ಇದ್ರೆ ನನಗೆ ಗೊತ್ತು, ನೀವೆಲ್ಲರ ಮನಸ್ಸಲ್ಲಿ ಒಳ್ಳೆ ಭಾವನೆ ಇದೆ. ಬಟ್ ಎಲ್ಲೋ ಒಂದು ಕಡೆ ದುಡ್ಡಲ್ಲಿ ಏನೋ ತಿರುಗಿಸ್ಬಿಡ್ತೀವಿ ಅನ್ನೋ ಥರ ಮಾತುಗಳೆಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಆ 2 ದಿನ ಹುಷಾರಾಗಿರಿ. ಸ್ವಾಭಿಮಾನ ಮಾರಾಟಕ್ಕಿಲ್ಲ ಅನ್ನೋದನ್ನ ಜನಗಳು ತೋರಿಸ್ಕೊಡಿ. ಅದ್ರ ಮೇಲೆ ಏನೋ ಎಲ್ಲ ಇಲ್ಲಿ ಜನ ಹೇಳ್ತಾ ಇರೋದು ನನಗೆ ಹಾಲ್ ಮೇಲೆ ಆಣೆ ಮಾಡಿಸ್ತಾರೆ, ದೇವ್ರ ಫೋಟೋ ಮೇಲೆ ಆಣೆ ಮಾಡಿಸ್ತಾರೆ. ನಾನು ಒಂದೇ ಒಂದು ಹೇಳ್ತೀನಿ, ತಪ್ಪು ಕೆಲಸಕ್ಕೆ ದೇವ್ರು ಯಾವತ್ತೂ ಒಳ್ಳೇದು ಮಾಡಲ್ಲ. ಸೊ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮನಸ್ಸಾಕ್ಷಿಗೆ ಏನು ಒಪ್ಪುತ್ತೋ ಅದು ಓಟ್. ಆದ್ರೆ ದೊಡ್ಡ ಮಗ ದರ್ಶನ್ ಮಾತ್ರ ಯಾಕೋ ಏನೋ ಯಾರನ್ನೂ ಎದುರು ಹಾಕಿಕೊಳ್ಳೋಕೆ ಹೋಗ್ತಿಲ್ಲ. ಏನಣ್ಣ ನಿಮ್ಮಮ್ಮನ್ ಮಾಯಾಂಗನೆ ಅಂತಾರೆ ಅಂತ ಕೇಳಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡ್ಲಿ, ಜನರೇ ಉತ್ತರ ಕೊಡ್ತಾರೆ, ನೀವೇ ನೋಡಿ ಅಂತಾರೆ. ಸುಮಲತಾ ಮೇಡಮ್ನ ಮಾಯಾಂಗನೆ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಉತ್ತರ ಏನು? 23ನೇ ತಾರೀಕು ಉತ್ತರ ಕೊಡ್ತೀವಣ್ಣ. ನಮ್ಮ ಊರಿನ ಸ್ವಾಭಿಮಾನ, ಅಂಬರೀಷ್ ಮೇಲಿನ ಅಭಿಮಾನ, ಸುಮಲತಾ ಮೇಡಮ್ಗೆ ಮತದಾನ, ಇದೇ ನಮ್ಮ ಧ್ಯೇಯ. ಈ ಹಿಂದಿನಿಂದಲೂ ಎಲ್ಲ ರಾಜಕಾರಣಿಗಳ ಪರವಾಗಿ ಎಲೆಕ್ಷನ್ ಮಾಡ್ಕೊಂಡು ಬಂದಿರೋ ದಚ್ಚು ಸುಮ್ನೆ ಯಾಕೆ ಮಾತಂದು ಮೈ ಮೇಲೆ ಎಳ್ಕೊಳ್ಳೋದು ಅಂತ ಯೋಚಿಸ್ತಾವ್ರ. ರಾಜಕಾರಣಿಗಳು ಯಾವತ್ತಿದ್ರೂ ರಾಜಕಾರಣಿಗಳೇ, ನಾಳೆ ಯಾವಾಗ ಯಾರು ಬೇಕಾದ್ರೂ ಬೇಕಾಗ್ತಾರೆ. ಸುಮ್ನೆ ಮಂಡ್ಯ ಅಖಾಡದಲ್ಲಿ ಕಾಲ್ ಕೆರ್ಕೊಂಡು ಹೋಗಿ ಬರೆ ಹಾಕಿಸ್ಕೊಳ್ಳೋದು ಯಾಕೆ ಅಂತ ಸೇಫ್ ಗೇಮ್ ಆಡ್ತಾವ್ರ ಗೊತ್ತಿಲ್ಲ. ಆದ್ರೆ ಅಂಬಿ ಮಾಡಿರೋ ಸೇವೆಗಳನ್ನೇ ಆಧಾರವಾಗಿಟ್ಕೊಂಡು ಸುಮಲತಾ ಪರ ಮತಯಾಚಿಸುತ್ತಿದ್ದಾರೆ. ಒಂದು ಎತ್ತವರೆಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಕೆರೆ ಹಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ನಾವು ಮಾಡ್ಕೊಂಡ್ಬಿಟ್ರಣ. ಅದೆಲ್ಲೇ ನಾವೇನಾದ್ರೆ ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ. ನಮ್ಮಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಒಟ್ನಲ್ಲಿ ಇನ್ನು ಇರೋ 3 ದಿನದಲ್ಲಿ ಅಂಬಿ ಜನಸೇವೆ ಗೆಲ್ಲುತ್ತಾ, ಸ್ವಾಭಿಮಾನ ಗೆಲ್ಲುತ್ತೋ, ಅಧಿಕಾರವೇ ಗೆಲ್ಲುತ್ತೋ ಅನ್ನೋದು ಡಿಸೈಡ್ ಆಗಲಿದೆ. ಒಟ್ನಲ್ಲಿ ಚುನಾವಣೆಗೆ ಕೆಲ ದಿನಗಳು ಬಾಕಿ ಇರುವಾಗಲೇ ಮಂಡ್ಯ ರಣರಣ ಅಂತಿದೆ. ಇನ್ನು 3 ರಾತ್ರಿಯಲ್ಲಿ ಏನೇನು ಆಗುತ್ತೋ ಗೊತ್ತಿಲ್ಲ. ಆದ್ರೆ ಎಲೆಕ್ಷನ್ ಅಂದ್ರೆ ಮಂಡ್ಯ ಅನ್ನುವಷ್ಟು ಇಂಡಿಯಾ ಮಟ್ಟಿಗೆ ಸೌಂಡ್ ಮಾಡಿರೋದು ಸುಳ್ಳಲ್ಲ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.